ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ 1 ಮಂತ್ ಆಯಿತು ನಾನು ವಿಡಿಯೋ ಮಾಡಿ. ಪ್ರಿವಿಯಸ್ ಮಹಾಶಿವರಾತ್ರಿಗೆ ಮತ್ತು ವಿಮೆನ್ಸ್ ಡೇಗೆ ವಿಡಿಯೋ ಹಾಕಿದ್ದು. ಅದಾದಮೇಲೆ ವಿಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ವಿಡಿಯೋ ಮಾಡಲಿಲ್ಲ, ಏನು ರೀಸನ್ನು, ಯಾಕೆ ಯೂಟ್ಯೂಬ್ಗೆ ಇಷ್ಟೊಂದು ಗ್ಯಾಪ್ ಕೊಟ್ಟೆ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಓಕೆ ಫ್ರೆಂಡ್ಸ್, ಈಗ ನಾನು ಮೊದಲಿಗೆ ಏನು ಪ್ರಾಬ್ಲಮ್ ಇತ್ತು, ನಮ್ಮ ಮನೆಯಲ್ಲಿ ಏನೇನು ಪ್ರಾಬ್ಲಮ್ ಇತ್ತು, ಯಾತಕ್ಕೋಸ್ಕರ ವಿಡಿಯೋ ಮಾಡಿಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಆ್ಯಕ್ಚುಲಿ ಇದನ್ನು ವಿಡಿಯೋನಲ್ಲಿ ಶೇರ್ ಮಾಡೋಕ್ಕೆ ರೀಸನ್ ಏನಪ್ಪ ಅಂತಂದರೆ, ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲೂ ಕೇಳಿದರು ಯಾಕಕ್ಕ ವಿಡಿಯೋ ಮಾಡ್ತಿಲ್ಲ ಅಂತ ಹೇಳಿ. ಹಾಗೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್, ನನ್ನ ಕಾಂಟ್ಯಾಕ್ಟ್ ನಂಬರ್ ಗೊತ್ತಿರೋರು ಕಾಲ್ ಮಾಡಿ ಕೂಡ ನನ್ನನ್ನು ಕೇಳ್ತಾಯಿದ್ರು, ಏನಾಯಿತು, ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ, ತುಂಬಾ ಗ್ಯಾಪ್ ಕೊಡ್ತಾ ಇದೆಯಲ್ವಾ, ಈ ಥರ ಯಾವತ್ತೂ ನೀನು ಕೊಡಲಿಲ್ಲ, ಏನಾಯಿತು ಅಂತ ಹೇಳಿ ತುಂಬ ಜನ ವಿಚಾರಿಸಿದ್ರು. ನನ್ನ ಹಿತ ಬಗ್ಗೆ ವಿಚಾರಿಸಿದ್ದಾರೆ. ಅವ್ರಿಗೆಲ್ಲರೂ ತುಂಬಾ ಥ್ಯಾಂಕ್ಸ್. ನನ್ನ ಬಗ್ಗೆ ವಿಚಾರಿಸಿದ್ದಕ್ಕೆ, ನಮ್ಮ ಫ್ಯಾಮ್ಲಿನಲ್ಲಿ ಏನು ನಡೀತಿದೆ ಅಂತ ನಿಮ್ಗೆ ತಿಳ್ಕೊಳ್ಳೋ ಕುತೂಹಲ ಇದೆ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ಸೊ ಏನು ನಡೀತು ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ತೀನಿ. ಶಿವರಾತ್ರಿ ಆದಮೇಲೆ ನನ್ನ ಮಗ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ರ ಸ್ಕೂಲಲ್ಲಿ ಸ್ವಲ್ಪ ಕಡಿಮೆ ಸ್ಟೂಡೆಂಟ್ಸ್ ಇರೋದ್ರಿಂದ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಎಲ್ಲ ಏನಿಲ್ಲ. ಸರಸ್ವತಿ ಪೂಜೆ ಮಾಡ್ತಾರೆ. ಹಾಗೆ ಚೆನ್ನಾಗಿ ಡ್ಯಾನ್ಸು ಮತ್ತು ಸಿಂಗಿಂಗ್ ಅದೆಲ್ಲ ಒಳಗಡೆ ಸ್ಕೂಲ್ ಒಳಗಡೆ ಸೆಲೆಬ್ರೇಟ್ ಮಾಡ್ತಾರೆ ಸಿಂಪಲಾಗಿ. ಸೊ ಅವನಿಗೆ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡಿಸಿದ್ರು. ಅವ್ನು ಚೆನ್ನಾಗೆಲ್ಲ ಡ್ಯಾನ್ಸ್ ಎಲ್ಲ ಆಡಿದ್ದಾನೆ. ಅವತ್ತು ಟ್ರೆಡಿಷ್ನಲ್ ವೇರ್ ಹೇಳಿದರು. ಟ್ರೆಡಿಷ್ನಲ್ ವೇರ್ ಎಲ್ಲ ಹಾಕಿ ಕಳಿಸಿದೆ. ಅದು ಹೆಂಗೆ ಏಟ್ ಮಾಡಿಕೊಂಡು ಅಂತ ಗೊತ್ತಿಲ್ಲ. ಎಲ್ಲೋ ಬಿದ್ದೆ ಅಂತ ಅವನು ಹೇಳ್ತಿದ್ದಾರೆ. ಇಲ್ಲ ಏನಾದರೂ ಹುಳ ಏನಾದರೂ ಕಚ್ತೋ, ಇಲ್ಲ ಏನಾದರೂ ಸಮ್ಮರ್ ಅಲ್ವಾ, ತುಂಬ ಸೆಕೆ ಇರುತ್ತೆ, ಬಟ್ಟೆಯಿಂದ ಏನಾದರೂ ಉಚ್ಕೊಂಡು ಏನಾದರೂ ಗಾಯ ಆಯ್ತು ಅಂತಲೂ ಗೊತ್ತಿಲ್ಲ. ಅವ್ನ ಪ್ರೈವೇಟ್ ಪಾರ್ಟಲ್ಲಿ ಇನ್ಫೆಕ್ಷನ್ ಆಗೋಗಿತ್ತು. ಸೊ ಅವ್ನಿಗೆ ಇನ್ಫೆಕ್ಷನ್ ಆಗಿರೋದು, ಆ ನರ್ವ್ ಎಲ್ಲ ಇನ್ಫೆಕ್ಷನ್ ಆಗಿ ಅವನಿಗೆ ತುಂಬಾ ಹೊಟ್ಟೆ ನೋವು ಬರ್ತಾಯಿತ್ತು. ಊಟ ಮಾಡಿದ್ರು ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದ. ಮತ್ತು ಸ್ನಾನ ಮಾಡಿಸ್ಬೇಕಾದ್ರೂ ಹೊಟ್ಟೆ ನೋವು. ಒಂದು 3-4 ಡೇಸ್ ಅವನಿಗೆ ಯೂರಿನ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ತುಂಬಾ ನೋವು ಅಂತ ಹೇಳ್ತಿದ್ದ. ಒಂದು ತುತ್ತು ನಾನು ಊಟ ಮಾಡಿಸಿದ್ರು ನನಗೆ ತುಂಬ ಹೊಟ್ಟೆ ನೋಯ್ತಾ ಇದೆ, ನನ್ನ ಕೈಲಿ ತಿನ್ನೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದ. ಸೊ ನಾನು ಆ ಪ್ಲೇಸಲ್ಲಿ ಏನಾಗಿರುತ್ತೆ ಅಂತ ನನಗೂ ಅಷ್ಟು ಗೊತ್ತಿಲ್ಲ. ಅದಾದಮೇಲೆ ನಾನೇ ಚೆಕ್ ಮಾಡಿದೆ. ಸ್ನಾನ ಮಾಡಿ ಅವನಿಗೆ ಮೈಯೆಲ್ಲ ಒರೆಸ್ಬೇಕಾದ್ರೆ ನಾನು ಚೆಕ್ ಮಾಡಿದಾಗ ಅಲ್ಲಿ ಅವನಿಗೆ ಸ್ವಲ್ಪ ಊದ್ಕೊಂಡಿದ್ದಾಗ ನಂಗೆ ತುಂಬಾ ಭಯ ಆಯಿತು. ಯಾಕೆ ಈ ಥರ ಆಗಿದೆಯಲ್ಲ, ಈ ಥರ ಇರಲಿಲ್ವಲ್ಲ ಅವನಿಗೆ ಅಂತಂದ್ಬಿಟ್ಟು ನಾನು ಸ್ಕಿನ್ನ ಸ್ವಲ್ಪ ಹಿಂದೆಗಡೆಗೆ ಹೇಳಿದಾಗ ಅದು ಸ್ಕಿನ್ ಓಪನ್ನೇ ಆಗ್ತಾಯಿಲ್ಲ, ಕಂಪ್ಲೀಟ್ಲಿ ಕ್ಲೋಸ್ ಆಗೋಗಿದೆ. ಅವ್ನು ಯೂರಿನ್ ಮಾಡಬೇಕಾದ್ರೂ ಕಂಪ್ಲೀಟಾಗಿ ಯೂರಿನೇ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಇದು ತುಂಬಾ ಸೀರಿಯಸ್ ಮ್ಯಾಟರ್ ಅಂತ ಗೊತ್ತಾದಮೇಲೆ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ. ಅವನನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾದಮೇಲೆ ಅವರು ಇಲ್ಲ, ಇದನ್ನು ಎಕ್ಸ್ರೇ ಮಾಡಿಸ್ಲೇಬೇಕು, ಇದು ತುಂಬ ಸ್ಕಿನ್ ಎಲ್ಲ ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಟ್ಟಿದೆ. ಫಸ್ಟು ನಾನು ಆಯಿಂಟ್ಮೆಂಟ್ನ ಕೊಡ್ತೀನಿ. ಆ ಆಯಿಂಟ್ಮೆಂಟ್ನ ಹಚ್ಚಿ ಸ್ವಲ್ಪ ಸ್ಕಿನ್ ಸಾಫ್ಟ್ ಆಗುತ್ತೆ, ನೋವಿರೋದಿಲ್ಲ ಅವನಿಗೆ, ಲೈಕ್ ಪೇಯ್ನ್ ಕಿಲ್ಲರ್ ಥರ ಆಯಿಂಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದರು. ಆಯಿಂಟ್ಮೆಂಟೆಲ್ಲ ಹಚ್ಚಿ ಅವನಿಗೆ 1 ವೀಕ್ ಆದಮೇಲೆ ಸ್ಕ್ಯಾನಿಂಗಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾವು ಇಲ್ಲೇ ನಮ್ಮ ಲೋಕಲಲ್ಲಿರೋವಂಥ ಹಾಸ್ಪಿಟಲಲ್ಲಿ ತೋರಿಸಿದಾದ್ಮೇಲೆ ನಮ್ಗೆ ಯಾಕೋ ತುಂಬ ರಿಸ್ಕ್ ತೊಗೊಳ್ಳೋದು ಬೇಡ, ಪ್ರೈವೇಟ್ ಪಾರ್ಟಲ್ಲಿ ಒಂದು ಇಶ್ಯೂ ಆಗಿದೆ, ಇನ್ಫೆಕ್ಷನ್ ಆಗಿದೆ ಅಂತಂದರೆ ಸುಮ್ಮನೆ ಅದನ್ನು ತಮಾಷೆಯಾಗಿ ತೊಗೋಬಾರ್ದಲ್ವ. ಅದಕ್ಕೆ ನಾವು ಸೆಂಟ್ ಜಾನ್ಸ್ಗೆ ಹೋಗಿದ್ವಿ ಬ್ಯಾಂಗ್ಳೂರಲ್ಲಿ. ಸೆಂಟ್ ಜಾನ್ಸಲ್ಲಿ ಹೋಗಿ ಅವನಿಗೆ ಚೆಕ್ ಮಾಡಿಸಿ, ನಾನು ಆ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ, ಕೆಲವೊಂದು ಕ್ಲಿಪ್ಸ್ನ ತೊಗೊಂಡಿದ್ದೀನಿ, ನಾನು ವಿಡಿಯೋ ಇಡ್ಲಿ ತಿಂದರು. ಆಮೇಲೆ ಮಾಡೋಕ್ಕೆ ನಿಜ ನನಗೆ ಇಷ್ಟ ಇಲ್ಲ. ನಂಗೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಅವ್ನ ಹೆಲ್ತ್ ಬಗ್ಗೆ ಮತ್ತು ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಇತ್ತು ಹೊರತು ನನಗೆ ವಿಡಿಯೋ ಮಾಡಬೇಕು. ಸೊ ಯೂಟ್ಯೂಬ್ ಅನ್ನೋದನ್ನ ನಾನೊಂದು ಓಪನ್ ಮಾಡಿ ಇಟ್ಟಿದ್ದೀನಿ ಅನ್ನೋದೇ ನನಗೆ ನೆನಪಿರಲಿಲ್ಲ. ಅಷ್ಟು ಡೀಪಾಗಿ ಅವನ ಹೆಲ್ತ್ ಇಶ್ಯೂ ಬಗ್ಗೆನೇ ನನ್ನ ಮೈಂಡ್ ಇತ್ತು. ಆದಮೇಲೆ ಅಲ್ಲಿಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಆ್ಯಕ್ಚುಲಿ ನಾವು ನಾರ್ಮಲ್ ಪೀರಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಲಿಲ್ಲ, ಸರ್ಜನ್ ಪೀರಿಯಾಟ್ರಿಷನ್ನ ನಾವು ಕನ್ಸಲ್ಟ್ ಮಾಡಿದ್ವಿ. ಶುಭಾ ಮೇಡಮ್ ಅಂತೇಳಿ ತುಂಬ ಚೆನ್ನಾಗಿ ನೋಡಿದ್ರು ಸಾತ್ವಿಕಿಗೆ.
ಅಲ್ಲಿಗೆ ಹೋಗಿದ್ದಾದಮೇಲೆ ಅವ್ರು ಹೇಳಿದ್ರು ಇದು ಕಂಪ್ಲೀಟ್ ಕ್ಲೋಸ್ ಆಗಿದೆ, ಇದು ಇನ್ಫೆಕ್ಷನ್ ಆಗಿದೆ, 2-3 ಡೇಸ್ ಆಗಿದೆ, ನೀವು ನೋಡ್ಕೊಳ್ಳಿಲ್ಲ, ಇದು ಇನ್ನೂ ಸ್ವಲ್ಪ ದಿವಸ ನೀವೇನಾದರೂ ಬಿಟ್ಟು ಬಂದಿದ್ರೆ ಸರ್ಕಮ್ಷನ್ ಮಾಡಬೇಕು. ಸರ್ಕಮ್ಷನ್ ಅಂತಂದರೆ ಈಗ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಮುಸ್ಲಿಮ್ಸ್ ಫ್ಯಾಮಿಲಿ ಕಡೆ ಎಲ್ಲ ಮಗು ಹುಟ್ಟಿದ ಒಂದು 3 ಮಂತ್ಸಲ್ಲಿ ಅವರಿಗೆ ಸ್ಕಿನ್ನೆಲ್ಲ ಕಟ್ ಮಾಡ್ತಾರೆ, ಸರ್ಕಮ್ಷನ್ ಮಾಡಿ. ನಮ್ಮ ಭಾಷೆನಲ್ಲಿ ಹೇಳಬೇಕು ಅಂದರೆ ಮುಂಜಿ ಮಾಡ್ತಾರೆ ಅಂತ ಹೇಳ್ತಾರೆ, ನಮ್ಮ ಕಡೆ ಹಂಗಂತಾರೆ. ಆ ಥರ ಮಾಡಬೇಕಾಗಿರ್ತಾ ಇತ್ತು ಅಂತ ಹೇಳಿದ್ರು. ಈಗ ಏನು ಮಾಡ್ಬೋದು ಅಂತ ಅವ್ರು ಸಜೆಷನ್ ಮಾಡಿದ್ದಕ್ಕೆ ಸಡನ್ನಾಗಿ ನಾವು ಆ ರೀತಿ ಸರ್ಕಮ್ಷನ್ ಆಪ್ರೇಷನ್ ಆ ಥರ ಹೋಗೋದು ಬೇಡ, ನಾವು ಟ್ರೈ ಮಾಡೋಣ, ನಮ್ಮ ಕೈಯಲ್ಲಿ ಆಗಿದ್ದು ಟ್ರೈ ಮಾಡೋಣ ನಾವು ಅಂತ ಹೇಳಿಬಿಟ್ಟು ಫಸ್ಟು ನಮಗೆ ಅವ್ರು ಬೇರೆ ಥರ ಡಿಸ್ಇನ್ಫೆಕ್ಷನ್ ಆ್ಯಂಟಿವೈರಸ್ ಥರ ಒಂದು ಆಯಿಂಟ್ಮೆಂಟ್ ಕೊಟ್ಟರು. ಅದನ್ನು 1 ವೀಕ್ ಹಾಕಿ ಮತ್ತೆ ಬರೋಕ್ಕೆ ಹೇಳಿದ್ರು. ಅದಾದಮೇಲೆ ಸ್ವಲ್ಪ ಸಿವಿಯರ್ ಆಗೋಯ್ತು ಅವನಿಗೆ, ಸುಸು ಮಾಡೋಕ್ಕೆ ಆಗ್ತಿಲ್ಲ, ಡ್ರಾಪೇ ಹೋಗ್ತಾ ಇದ್ದಾನೆ. ಗೊತ್ತಲ್ವಾ ಮನೆಯಲ್ಲಿ ಹೆಂಗಿರುತ್ತೆ ಸಿಚುವೇಶನ್ ಅಂತ ಹೇಳಿ ನಾನು ಆಫೀಸ್ಗೆ ಹೋಗಲಿಲ್ಲ, ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೆ. ಅವನನ್ನು ಸ್ಕೂಲಿಗೆ ಕಳಿಸ್ಲಿಲ್ಲ, ಕಂಪ್ಲೀಟ್ 15 ಡೇಸ್ ಅವನಿಗೂ ಹಾಲಿಡೇ ಹಾಕ್ಕೊಂಡಿದ್ದೆ, ನಾನು ರಜಾ ಹಾಕ್ಸಿದ್ದೆ. ಆಮೇಲೆ ತುಂಬಾ ಸುಸ್ತಾಗೋಗಿದ್ದ, ತುಂಬಾ ಸಣ್ಣ ಆಗೋಗಿದ್ದ. ಏನೋ ಆಪ್ರೇಷನ್ ಮಾಡಬೇಕಾಗುತ್ತೇನೋ. ಅವನಿಗೆ ಜಸ್ಟು 2.25 ವರ್ಷ ಅಂತಲೇ ಅಂದ್ಕೊಳ್ಳಿ, 3 ವರ್ಷ ಅಂತಲೇ ಅಂದ್ಕೊಳ್ಳಿ. ಆದ್ರೂ 3 ವರ್ಷದಲ್ಲೇ ಆಪ್ರೇಷನ್ ಮಾಡಿಸ್ಬೇಕು ಅನ್ನೋದು ಸುಮ್ಮನೆ ವಿಷಯ ಅಲ್ಲ. ನರ್ವ್ ಇಶ್ಯೂ ಆಗುತ್ತೆ, ಅವ್ನು ತುಂಬಾ ಸಣ್ಣ ಇದ್ದಾನೆ, ಬೇರೆ ನರ್ವ್ ಇಶ್ಯೂ ಆಗುತ್ತೆ, ಬೋನ್ ಇಶ್ಯೂ ಆಗುತ್ತೆ. ಅದರಿಂದ ನಾವು ಆದಷ್ಟು ಮ್ಯಾನ್ಯುವಲ್ ಆಗಿ ಕ್ಯೂರ್ ಮಾಡ್ಕೊಳ್ಳೋಣ ಆಪ್ರೇಷನ್ ಇಲ್ಲದೆ ಅಂತ ಹೇಳಿ ಡಿಸೈಡ್ ಆದ್ವಿ. ಡಾಕ್ಟ್ರು ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರು, ಇನ್ ಡೀಟೇಲಾಗಿ ನಮಗೆಲ್ಲ ಹೇಳಿಕೊಟ್ರು. ನಾನು ಈ ವಿಷಯಗಳನ್ನೆಲ್ಲ ಈ ಸೋಷಿಯಲ್ ಮೀಡಿಯಾನಲ್ಲಿ ಶೇರ್ ಮಾಡೋದಕ್ಕೆ ಇನ್ನೊಂದು ರೀಸನ್ ಇದೆ. ನನ್ನ ಫ್ರೆಂಡ್ಸ್, ನನ್ನ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು, ಐ ಥಿಂಕ್ ಇಬ್ಬರಿಗೆ ಮಾತ್ರ ಗರ್ಲ್ ಬೇಬಿ ಇದೆ. ಇನ್ನೊಂದು 10 ಮೆಂಬರ್ಸ್ಗೆ, ರಿಯಲಿ 10 ಮೆಂಬರ್ಸ್ಗೆ ಅವ್ರಿಗೂ ಗಂಡು ಪಾಪು ಇದೆ. ಸೊ ಅವ್ರಿಗೆ ಈ ವಿಷಯ ನಾನು ಒಬ್ಬೊಬ್ಬರಿಗೆ ಕಾಲ್ ಮಾಡಿ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಅವ್ರು ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇರ್ತಾರೆ. ಈ ವಿಡಿಯೋನ ನೋಡಿದ್ರೆ ಅವ್ರಿಗೆ ಖಂಡಿತ ಓ ಕಾವ್ಯ ಪಾಪುಗೆ ಹಿಂಗೆ ಆಗಿತ್ತಾ, ಓಕೆ ನಮ್ಮ ಮಗುಗೂ ಹುಷಾರಾಗಿ ನೋಡ್ಕೊಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ, ಗೊತ್ತಿಲ್ಲದೆ ಇದ್ದರೆ ಐಡಿಯಾ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ನೋಡ್ತಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಾನು ಕಮೆಂಟ್ ಮಾಡಿ ಹೌದು ನಾನು ನೋಡಿದೆ ಅಂತ ಹೇಳಿ. ಅವಾಗ ನನಗೆ ಗೊತ್ತಾಗುತ್ತೆ, ಸೊ ಓಕೆ ಇವ್ರಿಗೆ ಈ ವಿಷಯ ಹೋಗಿ ತಲುಪಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ನನ್ನ ಫ್ಯಾಮ್ಲಿ ಕಡೆಯಿಂದನೂ ಸ್ವಲ್ಪ ಜನ ನನ್ನ ಯೂಟ್ಯೂಬ್ ನೋಡ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ಅವ್ರಿಗೂ ಅಷ್ಟೇ ಏನು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ, ಈ ವಿಡಿಯೋ ಫುಲ್ಲಿ ಎಜುಕೇಷ್ನಲ್ ಪರ್ಪಸ್ಸಿಗೆ ಮಾತ್ರ. ಅಂದರೆ ಇಂಥ ವಿಷಯ ಒಂದು ಇದೆ, ಗಂಡು ಮಕ್ಕಳನ್ನ ಇಟ್ಕೊಂಡಿರೋರು ಸ್ವಲ್ಪ ಈ ವಿಷಯದಲ್ಲಿ ಹುಷಾರಾಗಿರಬೇಕಾಗುತ್ತೆ ಅನ್ನೋ ವಿಷಯಕ್ಕೆ ಮಾತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಕಾಮನ್ ಆಗಿದೆ, ಅದು ಕೆಲವ್ರಿಗೆ ಗೊತ್ತಿಲ್ಲ, ಅದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಬಯೋಟಿಕ್ದು ಇದು ಕೊಟ್ಟಿದ್ರು, ಆಯಿಂಟ್ಮೆಂಟ್, ಸಪ್ರೇಟ್ ಆಯಿಂಟ್ಮೆಂಟ್ ಕೊಟ್ಟಿದ್ರು. ಅದು ಕೊಟ್ಟಾದಮೇಲೆ 1 ವೀಕ್ ಹಾಕಿದ್ವಿ. ಅವರು ಹೇಳಿ ಕಳಿಸಿದ್ರು ಮಾರ್ನಿಂಗು ಮತ್ತು ಈವ್ನಿಂಗು ಈ ಆಯಿಂಟ್ಮೆಂಟ್ ಹಾಕಬೇಕಾಗತ್ತೆ. ಹಾಕೋಕ್ಕಿಂತ ಮುಂಚೆ ಬೆಚ್ಚಗಿರಬೇಕು ನೀರು. ಆ ಬೆಚ್ಚಗಿರೋ ನೀರಲ್ಲಿ ಸ್ವಲ್ಪ ಬೆಚ್ಚಗೆ ಅಂತಾರೆ, ಸ್ವಲ್ಪ ಗೋರು ಅಂತಲ್ಲ, ಇನ್ನು ಸ್ವಲ್ಪ ಬಿಸಿನೇ ಇರಬೇಕು ನೀರು. ಆ ಬಿಸಿ ನೀರನ್ನ ಒಂದು ಟಬ್ಬಲ್ಲಿ ಹಾಕಿ ಅದ್ರ ಜೊತೆ ಒಂದಿಷ್ಟು ಉಪ್ಪು ಹಾಕ್ಬಿಟ್ಟು ಅದರೊಳಗಡೆ ಮಗುನ ಕುಳಿಸ್ಬೇಕು. ಬೆಳಗ್ಗೆ ಸಂಜೆ ಮಗುನ ಕುಳಿಸ್ಬೇಕು. ಕುಳಿಸಿದಾದ್ಮೇಲೆ ನಾವು ಆದಷ್ಟು ಸ್ಕಿನ್ನ ಹಿಂದೆಗಡೆ ಎಳೆದ್ಬಿಟ್ಟು ಕ್ಲೀನ್ ಮಾಡಿ ಆಯಿಂಟ್ಮೆಂಟ್ ಹಾಕಬೇಕು ಅಂತ ಹೇಳಿದರು. ನಾವು ಅದೇ ರೀತಿ ಫಾಲೋನ ಮಾಡಿದ್ವಿ. 1 ವೀಕ್ ಫಾಲೋ ಮಾಡಿದ್ದಾದಮೇಲೆ ಅವನಿಗೆ ಸ್ಕಿನ್ ಸಾಫ್ಟ್ ಆಯಿತು, ಊತ ಎಲ್ಲ ಕಡಿಮೆ ಆಯಿತು. ಮತ್ತು ಒಳಗಡೆ ಏನು ಕ್ಯೂ ಕಟ್ಟಿತ್ತು ಆ ಕ್ಯೂವೆಲ್ಲ ಹೊರಗಡೆ ಬಂದುಬಿಡ್ತು. ನಾವು 1 ಡೇ ಫಸ್ಟ್ ಡೇ ಆ ರೀತಿ ಅವನಿಗೆ ನೀರಲ್ಲೆಲ್ಲ ಕುಳಿಸಿ ಆಯಿಂಟ್ಮೆಂಟ್ ಹಾಕಿ ಮಲಗಿಸಿದ್ದು. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನೋಡೋಷ್ಟರೊಳಗಡೆ ಕೀವೆಲ್ಲ ಹೊರಗಡೆ ಬಂದು ಏನಂತಾರೆ ವಾಸಿಯಾಗಿತ್ತು. ಒಂದು 10% ಅಷ್ಟು ವಾಸಿಯಾಗಿತ್ತು. ಅದಾದಮೇಲೆ ನಾವು ಡೈಲಿ ಬೆಳಗ್ಗೆ ಸಂಜೆ ಅವನನ್ನು ಕರ್ಕೊಂಡೋಗಿ ಕ್ಲೀನ್ ಮಾಡಿಸಿ, ಮತ್ತು ತುಂಬ ಪ್ರೋಸೆಸ್ ಇದೆ, ತುಂಬ ಪ್ರೋಸೆಸ್ ನಡೀತಾ ಇತ್ತು. ಇದೆಲ್ಲ ಏನು ಯಾರಿಗೂ ಆಗಬಾರ್ದು ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆ ಈ ರೀತಿ ಆದಾಗ. ಪೇರೆಂಟ್ಸ್ಗೂ ಊಟ ತಿನ್ನೋಕ್ಕೆ, ನಿದ್ದೆ ಮಾಡೋದಕ್ಕೆ ನೆಮ್ಮದಿ ಇರೋದಿಲ್ಲ. ಮಕ್ಕಳಿಗೂ ಅಷ್ಟೇ ಅವ್ರಿಗೆ ನೋವು ತಡ್ಕೊಳ್ಳೋವಂಥ ಶಕ್ತಿ ಇರೋದಿಲ್ಲ. ನನಗಂತೂ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ, ನಾನು ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೀನಿ. ನಾನು ಕೆಲಸ ಮಾಡಿಕೊಂಡು ಮಗುನೂ ನೋಡಿಕೊಂಡು ತುಂಬಾ ಕಷ್ಟ ಆಯಿತು. ನಾವು ಯಾರ ಹತ್ರನೂ ಹೇಳೋಕ್ಕೆ ಹೋಗಲಿಲ್ಲ, ಫ್ಯಾಮ್ಲಿಗಾಗಿರ್ಬೋದು, ರಿಲೇಟಿವ್ಸ್ಗಾಗಿರ್ಬೋದು, ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ ನಾವು. ಸೊ ನಾವೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಒಂದು ಡಿಸಿಷನ್ಗೆ ಬಂದ್ವಿ. ಸೊ ನಮಗೇನು ಅಂತಂದರೆ
ಓಕೆ ನಾವು ಇವಾಗ ಏನು ಹೇಳೋದು ಬೇಡ, ಯಾರಿಗೂ ಏನು ಹೇಳೋದು ಬೇಡ, ಅವ್ರಿಗೂ ಸ್ವಲ್ಪ ಬೇಜಾರಾಗುತ್ತೆ. ಸೊ ಈ ರೀತಿ ಆಗೋಯ್ತಾ ಮಗುಗೆ ಅಂತ ಬೇಜಾರಾಗುತ್ತೆ. ಇನ್ನು ಕೆಲವು ರಿಲೇಟಿವ್ಸ್ ಅಂತೂ ಅವಳಿಗೆ ನೋಡ್ಕೊಳ್ಳೋಕ್ಕೆ ಬರೋದಿಲ್ಲ, ಮಗುನ ನೋಡ್ಕೊಳ್ಳೋಕೆ ಬರೋದಿಲ್ಲ, ಸರಿಯಾಗಿ ಸಾಕೋದಕ್ಕೆ ಬರೋದಿಲ್ಲ ಮಗುನ ಅಂತ ಹೇಳಿ ಚುಚ್ಚು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ನಾನೇನು ಶೇರ್ ಮಾಡ್ಕೊಳ್ಳೋದು ಬೇಡ, ಎಲ್ಲ ವಾಸಿ ಆದಮೇಲೆ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನಾನು. ಹೀಗೆ ಕ್ಯೂರ್ ಮಾಡ್ಕೊಂಡು ಬಂದ್ವಿ. ಇದಾದ್ಮೇಲೆ 1 ವೀಕ್ ಆ ರೀತಿ ನೀರಲ್ಲಿ ಕುಳಿಸಿ ಆಯಿಂಟ್ಮೆಂಟ್ ಎಲ್ಲ ಹಾಕಿ ಹೋಗಿದ್ದಾದಮೇಲೆ ಮತ್ತು ಸ್ಕಿನ್ ಎಲ್ಲ ಜಾಯಿಂಟ್ ಆಗೋಗಿತ್ತು, ಅದನ್ನೆಲ್ಲ ರಿಮೂವ್ ಮಾಡಿದ್ದಾರೆ. 75% ರಿಮೂವ್ ಮಾಡಿದ್ದಾರೆ. 2 ವೀಕ್ಸ್ ಬಿಟ್ಕೊಂಡು ಬನ್ನಿ, ಇನ್ನೊಂದು 20% ಏನು ಸ್ಕಿನ್ ರಿಮೂವ್ ಮಾಡಬೇಕಾಗಿದೆಯೋ ಅದನ್ನ ರಿಮೂವ್ ಮಾಡ್ತೀನಿ ಅಂತ ಹೇಳಿದರೆ. ರಿಮೂವ್ ಅಂತಂದರೆ ಕಟ್ ಮಾಡಿ ಸಕಂಪ್ಷನ್ ಮಾಡಿರೋದು ಅಂತಲ್ಲ, ಜಸ್ಟ್ ಅದೆಲ್ಲ ಜಾಯಿಂಟ್ ಆಗಿದ್ದು ಸ್ಕಿನ್ನು ಅದನ್ನೆಲ್ಲ ಸ್ವಲ್ಪ ರಿಲೀಸ್ ಮಾಡಿ ಬಿಡೋ ಥರ, ಫ್ರೀ ಮಾಡಿ ಬಿಡೋ ಥರ ಅಂತ ಹೇಳಿ ಯೋಚನೆ ಮಾಡಿದರೆ. ಅದು ಯಾವ ರೀತಿ ಆಗಿತ್ತು ಅನ್ನೋದನ್ನು ನಾನು ಮಾತಾಡ್ತಾ ಇಲ್ಲಿ ಸೆಂಟ್ರಲ್ ನಿಮಗೆ ಹಾಕಿರ್ತೀನಿ ಅಂತ ಅನ್ಕೋತೀನಿ ಈ ವಿಡಿಯೋನಲ್ಲಿ. ಆ ಒಂದು ಕ್ಲಿಪ್ಸ್ನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಓ ಈ ರೀತಿ ಆಗುತ್ತಾ, ಈ ರೀತಿ ಆಗಿದೆ ಅಂತ ಹೇಳಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಆ ರೀತಿ ನಾನು ಕ್ಲಿಪ್ಸ್ನ ಕೂಡ ಆ್ಯಡ್ ಮಾಡ್ತೀನಿ. ಈ ರೀತಿ ನಡೀತಾ ಇದೆ ಇವಾಗ. ಮತ್ತು ಏಜ್ ಅಟೆಂಡ್ ಆದಮೇಲೆ ಪ್ಯೂಬರ್ಟಿ ಆದಮೇಲೆ ಹೆಣ್ಣು ಮಕ್ಳಿಗೂ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾಯಿದೆ, ಯೂರಿನರಿ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾಯಿದೆ. ಸ್ನಾನ ಮಾಡಿದಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ನೀವೊಂದು ಇನ್ನರ್ವೇರ್ನ 1 ಡೇ ಹಾಕ್ತಿದ್ದೀರಾ ಅಂದರೆ ನೆಕ್ಸ್ಟ್ ಡೇ ಅದನ್ನು ಹಾಕೋಕ್ಕೆ ಹೋಗಬೇಡಿ. ಡೈಲಿ ಚೇಂಜ್ ಮಾಡ್ತಾಯಿರಿ, ಡೈಲಿ ಸ್ನಾನ ಮಾಡಿ. ಇದೆಲ್ಲ ನಾರ್ಮಲ್ ಎಜುಕೇಷ್ನಲ್ ಪರ್ಪಸ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ನಾನು ಇದೇ ಫಸ್ಟ್ ಟೈಮ್ ಈ ರೀತಿ ಎಲ್ಲ ಎಲ್ಲರಿಗೂ ಶೇರ್ ಮಾಡ್ತಾ ಇರೋದು. ಸೊ ಶೇರ್ ಮಾಡಬೇಕಾ ಮಾಡಬಾರ್ದಾ ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ನಾನು ಕೆಲವೊಂದು ವಿಡಿಯೋಸ್ನೆಲ್ಲ ನೋಡಿದೆ, ಅವರು ಶೇರ್ ಮಾಡಿದ್ರೆ ನಮ್ಮಿಂದ ಒಂದು 4-5 ಜನಕ್ಕೆ ಹೋಗಿ ವಿಷಯ ತಲುಪುತ್ತೆ ಅನ್ನೋದ್ರಲ್ಲಿ ಖುಷಿನೇ ಅಲ್ವಾ. ಸೊ ಅದಕ್ಕೋಸ್ಕರನೇ ಶೇರ್ ಮಾಡ್ತಾಯಿದ್ದೀನಿ. ಈಗ ಸಮ್ಮರಲ್ಲಿ ತುಂಬಾ ಬಿಸಿಲಿದೆ, ಮಕ್ಕಳಿಗೆ ಯಾರು ಡೈಪರ್ ಹಾಕೋಕ್ಕೆ ಹೋಗಬೇಡಿ. ನನ್ನ ಮಗನಿಗೆ ಈ ರೀತಿ ಆಗೋಕ್ಕೆ ಒಂದು ಕಾರಣ ಬಂದು ಡೈಪರ್. ಸ್ಕೂಲಲ್ಲಿ ಕಂಪ್ಲೀಟಾಗಿ ಅವನಿಗೆ ಡೈಪರ್ ಹಾಕ್ತಿದ್ರು, ಅದೊಂದು ಪ್ರಾಬ್ಲಮ್ಮು. ಮನೆಯಲ್ಲಿ ಅವನು ಮೋಷನ್ಗೆ ಹೋಗ್ಬೇಕು ಅಂತಂದ್ರೂ ಯೂರಿನ್ಗೆ ಹೋಗ್ಬೇಕು ಅಂತಂದ್ರೂ ನನ್ನ ಹತ್ರ ಹೇಳ್ತಾ ಇದ್ದ. ಬಟ್ ಸ್ಕೂಲಲ್ಲಿ ಏನಪ್ಪ ಅಂತಂದರೆ ಅವನು ಹೇಳೋಕ್ಕೆ ನಾಚಿಕೆ ಅಂತೆ. ಅವನಿಗೆ ಹೇಳ್ತಾನೆ, ಮಮ್ಮಿ ನಂಗೆ ನಾಚಿಕೆ ಮಮ್ಮಿ, ಅವ್ರ ಹತ್ರ ಎಲ್ಲ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾನೆ. ಸೊ ಅದರಲ್ಲಿ ಸ್ಕೂಲಲ್ಲಿ ಹೇಳ್ತಾ ಇದ್ದಿದ್ದ ಕಾರಣ ಅವನು ಸ್ಕೂಲಲ್ಲೆಲ್ಲ ಸ್ವಲ್ಪ ಗಲೀಜು ಮಾಡಿಬಿಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಅವರಲ್ಲಿ ಡೈಪರ್ ಹಾಕ್ತಾಯಿದ್ರು. ಸೊ ಅದು ಒಂದು ಇಶ್ಯೂನೇ, ಜಾಸ್ತಿ ಡೈಪರ್ ಹಾಕೋಕ್ಕೆ ಹೋಗ್ಬೇಡಿ. ಇವಾಗ ನನ್ನ ಮಗನಿಗೆ 2-3 ವರ್ಷದ ತನಕನೂ ಸ್ವಲ್ಪ ಡೈಪರಲ್ಲೇ ಬಂದಿರೋದ್ರಿಂದ ಕೂಡ ಆ ರೀತಿ ಇನ್ಫೆಕ್ಷನ್ ಆಗಿರ್ಬೋದು. ನಂದು ತಪ್ಪಿದೆ, ನನಗೀಗ ಗೊತ್ತಾಗ್ತಾ ಇದೆ. ಸೊ ಓಕೆ, ಈ ರೀತಿ ತಪ್ಪು ಮಾಡಿದೆ ಅಂತ ಹೇಳಿ. ಸೊ ತೀರಾ ಚಿಕ್ಕ ಮಕ್ಕಳಾದರೆ ಪರವಾಗಿಲ್ಲ. ಸೊ ಅವರು ಬೆಳೀತಾ ಆದಷ್ಟು ಬೇಗ ಒಂದು 1 ಇಯರ್ ಒಳಗಡೆ ಅವ್ರಿಗೆ ಡೈಪರ್ ಹಾಕದೇ ಇರೋ ಥರ ಹಾಕಬಾರ್ದು. ಅದೇ ರೀತಿ ಅಭ್ಯಾಸ ಮಾಡಿಸ್ಬಿಡಿ ಅಂತ ಅಂದ್ಕೋತೀನಿ, ಕೇಳ್ಕೊತೀನಿ ನಿಮ್ಮ ಹತ್ರ. ಈ ರೀತಿ ಆಯಿತು. ಅವ್ನ ಪ್ರಾಬ್ಲಮ್ ಮುಗ್ದಿದ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ಈ ರೀತಿ ಎಲ್ಲ ಅವ್ನಿಗೆ ಸ್ಕಿನ್ನೆಲ್ಲ ರಿಮೂವ್ ಮಾಡಿಸಿ ಆ ಥರ ಎಲ್ಲ ಬಂದಿದ್ದಾದಮೇಲೆ ನನಗೊಂದು ಸ್ವಲ್ಪ ಹುಷಾರಿಲ್ಲದೆ ಆಗೋಯ್ತು. ಯಾಕೆಂದರೆ ಸರಿಯಾಗಿ ನಿದ್ದೆ ಇಲ್ಲ, ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ, ಸರಿಯಾಗಿ ನೀರು ಕುಡಿತಿರ್ಲಿಲ್ಲ. ಸಮ್ಮರ್ ಸೀಸನ್ ಬೇರೆ, ನನಗೂ ಹುಷಾರಿಲ್ಲದೆ ಆಯಿತು. ಕಂಪ್ಲೀಟ್ ಥ್ರೋಟ್ ಇನ್ಫೆಕ್ಷನ್ ಆಗಿ ಮಾತೇ ಬರ್ತಿರ್ಲಿಲ್ಲ ಒಳಗಡೆ. ಮಾತೇ ಬರದೇ ಇರೋ ಟೈಮಲ್ಲಿ ವಿಡಿಯೋನ ನಾನು ಏನು ಮಾಡಲಿ ಹೇಳಿ, ಅದಕ್ಕೋಸ್ಕರನೇ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ನನಗೆ ಹುಷಾರು ತಪ್ಪಿ ನಾನು ಓಕೆ ಅದೇ, ಪಾಪು ಓಕೆ ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ. ಏನಂತ ಹೇಳೋದು, ನಮ್ಮ ಬ್ಯಾಡ್ ಲಕ್ ಅಂತ ಹೇಳೋದಾ ಇಲ್ಲ ನಮ್ಮ ಟೈಮ್ ಈ ರೀತಿ ಇದೆ ಅಂತ ಹೇಳ್ಕೊಳ್ಳೋದಾ ಗೊತ್ತಿಲ್ಲ. ಸೊ ಅವ್ರಿಗೂ ಹುಷಾರಿಲ್ಲದೆ ಆಯಿತು. ಅವ್ರಿಗೂ ಥ್ರೋಟ್ ಇನ್ಫೆಕ್ಷನ್ ಆಗಿ ಮತ್ತು ನೆಗಡಿ, ಕೆಮ್ಮು ಈ ರೀತಿ ಎಲ್ಲ ಫೇಸ್ ಮಾಡಿದ್ವಿ ನಾವು ಮನೆಯಲ್ಲಿ ಕಂಪ್ಲೀಟ್ಲಿ. ಬರೀ ಖರ್ಚು, ಹಾಸ್ಪಿಟ್ಲಿಗೆ ಖರ್ಚು ಮಾಡು, ಮತ್ತೆ ಮನೆಗೆ ಬಾ, ಮತ್ತೆ ಹಾಸ್ಪಿಟಲಿಗೆ ಖರ್ಚು ಮಾಡು, ಮತ್ತೆ ಮನೆಗೆ ಬಾ ಅಂತ ಹೇಳಿ ತುಂಬಾ ಕಷ್ಟಪಟ್ವಿ. ಹಾಗೆ ಮೇಯ್ನ್ ರೀಸನ್ ಏನಪ್ಪ ಅಂತಂದರೆ ನಾವು ಕಂಪ್ಲೀಟ್ ಅವನ ಕಡೆ ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು ನಾವು ಊಟ ಮಾಡಲಿಲ್ಲ, ಸರಿಯಾಗಿ ನೀರು ಕುಡಿಲಿಲ್ಲ, ಸರಿಯಾಗಿ ನಿದ್ದೆ ಮಾಡಲಿಲ್ಲ. ರಾತ್ರಿ ಅಂದರೆ ರಾತ್ರಿ ಎದ್ದು ಕೂತ್ಕೊಳ್ಳೋದು, ಮಗುನ ನೋಡ್ಕೊಂಡು ಕೂತ್ಕೊಳ್ಳೋದು, ಅವ್ನಿಗೆ ಏನಾಗಿದೆಯೋ ಎತ್ತಾಗಿದೆಯೋ ಅಂತ ಚೆಕ್ ಮಾಡೋದು, 1 ಅವರ್ಗೂ ಎದ್ದೊಳೋದು. ಮತ್ತು ಅವನು ಸರಿಯಾಗಿ ನಿದ್ದೆ ಮಾಡ್ತಿರಲಿಲ್ಲ, ಸ್ವಲ್ಪ ಕಾಟ ಕೊಡ್ತಿದ್ದ ನೋವಿಂದ. ಸೊ ಅದನ್ನು ಅವನು ನೋಡ್ಕೊಳ್ಳೋದೆಲ್ಲ ತುಂಬಾ ಕಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು 1 ಮಂತಿಂದ ವಿಡಿಯೋ ಮಾಡಲಿಲ್ಲ. ಸೊ ಈ ವಿಡಿಯೋ ಬಂದು ಫುಲ್ ನನ್ನ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ 1 ಮಂತ್ ಆದಮೇಲೆ ಅಂತ ಹೇಳೋದಕ್ಕಂತೂ ಅಲ್ಲ ಈ ವಿಡಿಯೋ. ಸೊ ನಿಮ್ಮೆಲ್ಲರಿಗೂ ಈ ವಿಷಯ ಗೊತ್ತಾಗಬೇಕು ಅಂತ ನಾನು ಅಂದ್ಕೊಂಡೆ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿದ್ದೀನಿ.
ಸೊ ನಿಮಗೂ ಏನಾದರೂ ಈ ರೀತಿ ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಳ ಹತ್ರದಿಂದ ಏನಾದರೂ ಫೇಸ್ ಮಾಡಿದರೆ ನನಗೆ ಶೇರ್ ಮಾಡಿ, ನಾನು ತಿಳ್ಕೊತೀನಿ. ಯಾಕೆ ಅಂತಂದರೆ ನನ್ನ ಮಗನಿಗೆ ಈ ಥರ ಪ್ರಾಬ್ಲಮ್ ಆಗಿದ ತಕ್ಷಣ ನಾನು ಕೆಲವೊಂದು ಫ್ರೆಂಡ್ಸ್ ಆಗಿರ್ಬೋದು, ನೇಬರ್ಸ್ ಆಗಿರ್ಬೋದು, ತುಂಬ ಜನರ ಹತ್ರ ಕೇಳಿದೆ. ಅವ್ರ ಮಕ್ಕಳಿಗೆ ಇನ್ಫೆಕ್ಷನ್ ಆಗಿ ಒಂದು 3rd ಡೇಗೆಲ್ಲ ಅವ್ರಿಗೆ ಸರ್ಕಮ್ಷನ್ ಮಾಡಿದ್ದಾರೆ, ಅಂದರೆ ಫುಲ್ ಸ್ಕಿನ್ ಎಲ್ಲ ಕಟ್ ಮಾಡಿ ರಿಮೂವ್ ಮಾಡಿದ್ದಾರೆ. ಸೊ ಆ ಥರನೂ ಆಗಿದೆ ಕೆಲವ್ರಿಗೆ. ಯಾರಿಗೂ ಅಲ್ಲ, ನನ್ನ ಹಸ್ಬೆಂಡ್ ಇದ್ದಾರಲ್ವ, ಸಾರಿ ನನ್ನ ಮಗ ಇದ್ದಾನಲ್ಲ, ನನ್ನ ಮಗ ಅವರ ಮ್ಯಾಮ್ ಅವ್ರ ಮಗನಿಗೆ ಆಗಿದೆ ಆ ರೀತಿ. ಅವ್ರ ಸ್ಕಿನ್ ಎಲ್ಲ ಕಟ್ ಮಾಡಿ ಸರ್ಕಮ್ಷನ್ ಮಾಡಿದ್ದಾರೆ. ಹಾಗೆ ನಮ್ಮ ಮನೆ ಪಕ್ಕದಲ್ಲೂ ಅಷ್ಟೇ ನನಗೆ ಗೊತ್ತಿರೋ ಫ್ರೆಂಡ್ ಒಬ್ಬರಿದ್ದಾರೆ, ಅವ್ರ ಮಗನಿಗೂ ಹಂಗೆ ಮಾಡಿದ್ದಾರೆ. ಮತ್ತು ನನ್ನ ಕಾಲೇಜ್ ಫ್ರೆಂಡ್ ಇದ್ದಾಳೆ, ಅವ್ರ ಅಕ್ಕನ ಮಗನಿಗೆ ಆ ರೀತಿ ಆಗಿದೆ ಅಂತ ಹೇಳಿ ನನಗೆ ಹೇಳಿದ್ಲು. ನಾನು ಈ ಥರ ಪಾಪುಗಾಗಿದ ತಕ್ಷಣ ಸಜೆಷನ್ ಕೇಳಿಕೊಂಡೆ. ಕೆಲವರು ಗಂಡು ಪಾಪು ಎಲ್ಲ ದೊಡ್ಡವರಾಗಿರೋರ್ತಾರಲ್ಲ, ಈ ಥರ ಆಗಿದೆ, ಏನಾದರೂ ಪ್ರಾಬ್ಲಮ್ ಇದೆಯಾ, ಯಾವ ರೀತಿ ನಾವು ಇದನ್ನು ತೊಗೊಂಡು ಹೋಗಬೇಕು ಅನ್ನೋದನ್ನು ನಾನು ಕೇಳಿಕೊಂಡೆ. ಸಡನ್ನಾಗಿಯೇ ಡಾಕ್ಟರ್ ಸಜೆಷನ್ ಕಂಪ್ಲೀಟಾಗಿ ಕೇಳೋಕ್ಕೆ ಹೋಗಲಿಲ್ಲ. ಬಟ್ ನಾನು ಕೆಲವೊಂದು ತಿಳ್ಕೊಂಡೆ. ಬಟ್ ಅವರು ಹೇಳೋದು ನೋಡಿ ನನಗೆ ನಿಜ ಭಯ ಆಯಿತು. ಆದಮೇಲೆ ಡಾಕ್ಟರ್ ಏನು ಪ್ರಾಬ್ಲಮ್ ಇಲ್ಲ, ನಾವು ಹಾಗೆ ವಾಸಿ ಮಾಡೋಣ ಅಂತ ಹೇಳಿ ವಾಸಿ ಮಾಡಿದ್ದಾನೆ. ಹೀ ಈಸ್ ಆಲ್ ರೈಟ್ ನಾವು. ತುಂಬ ಚೆನ್ನಾಗಿದ್ದಾನೆ, ಆಟ ಆಡ್ತಾನೆ, ಓಡಾಡ್ತಾನೆ, ಎಲ್ಲ ಆಗಿದೆ. ನೆಕ್ಸ್ಟು ರೆಗ್ಯುಲರ್ ಚೆಕಪ್ಗೆ 2 ವೀಕ್ಸ್ ಬಿಟ್ಕೊಂಡು ಬರೋಕ್ಕೆ ಹೇಳಿದರು, ಏನೇನು ಹೋಗಬೇಕು. ಈ ಸರಿ ನಾನು ರೆಗ್ಯುಲರ್ ಚೆಕಪ್ಗೆ ಹೋದಾಗ ಖಂಡಿತ ವಿಡಿಯೋ ಮಾಡ್ತೀನಿ. ತುಂಬಾ ಭಯ ಆಗಿತ್ತು ನನಗೆ. ಭಯ ಬೀಳಬೇಡ ನೀನು ಅಂತ ಹೇಳೋಕ್ಕೂ ನಮ್ಗೆ ಯಾರೂ ಇರಲಿಲ್ಲ, ಅಷ್ಟು ಕಷ್ಟಪಟ್ವಿ. ನನ್ನ ಯಜಮಾನರು ಭಯ ಬೀಳ್ತಿದ್ರು ಪಪ್ಪುಗೆ ಏನಾಗುತ್ತೋ ಅಂತ, ನಾನು ಭಯ ಬೀಳ್ತಾ ಇದ್ದೆ ಏನಾಗುತ್ತೋ ಅಂತ ಹೇಳಿ. ನಮ್ಮಿಬ್ಬರಿಗೂ ಸಮಾಧಾನ ಏನಕ್ಕೆ ಯಾರೂ ಇರಲಿಲ್ಲ. ಸೊ ನಾನು ಅವ್ರಿಗೆ ಸಮಾಧಾನ ಮಾಡಿಕೊಂಡು, ನನಗೆ ಸಮಾಧಾನ ಮಾಡಿಕೊಂಡು ಪಾಪುನ ಈಗ ಓಕೆ ಮಾಡಿದ್ದೀವಿ. ಅವನು ಚೆನ್ನಾಗಿದ್ದಾನೆ. ಸೊ ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಈ ಪ್ರಾಬ್ಲಮ್ ಎಲ್ಲ ಅವ್ನಿಗೆ ಹೋಗ್ತಿರ್ಬೇಕಾದ್ರೆ ಅವನಿಗೆ ಎಕ್ಸಾಮ್ಸ್ ಇತ್ತು. ಎಕ್ಸಾಮ್ ಕಂಪ್ಲೀಟ್ ಮಾಡ್ದ ಅವನು. ಒಂದು ದಿವಸ 2 ಎಕ್ಸಾಮ್ಸು ಒಂದೇ ದಿವಸ ಕಂಪ್ಲೀಟ್ ಮಾಡ್ದ. ಮತ್ತು ರೈಮ್ಸು, ಮ್ಯಾಥ್ಸು, ಮತ್ತು ಎನ್ವೈರನ್ಮೆಂಟಲ್ ಸೈನ್ಸು, GK ಅದೆಲ್ಲ ಅವನಿಗೆ ಫುಲ್ ಏನಂತಾರೆ ಫುಲ್ ಚೆನ್ನಾಗಿ ಗೊತ್ತು ಅವನಿಗೆ. ಎಕ್ಸಾಮ್ ಟೈಮಲ್ಲೇ ಅಂತಲೇ ಇಲ್ಲ, ಆಲ್ರೆಡಿ ಗೊತ್ತು ಅವನಿಗೆ. ಹಾಗಾಗಿ 2 ಎಕ್ಸಾಮ್ಸ್ ಒಂದೇ ದಿವಸ ಇಟ್ಟು ಅದನ್ನೂ ಕ್ಲಿಯರ್ ಮಾಡ್ದ. ಅವನಿಗೆ ರಿಸಲ್ಟು ಬಂದಾಗೋಯ್ತು. ಪ್ಲೇ ಗ್ರೂಪ್ಗೆ ಏನು ರಿಸಲ್ಟ್ ಇರುತ್ತೆ ಹೇಳಿ. ಸೊ ಲಾಸ್ಟ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇಟ್ಟು ರಿಸಲ್ಟ್ ಡೇ ಅಂತ ಹೇಳಿಬಿಟ್ಟು ಕರೆಸಿದ್ರು ಸ್ಕೂಲ್ಗೆ. ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಎಕ್ಸಾಮ್ಸು. ಸೊ ನಾನು ಇನ್ನೊಂದು ವೀಡಿಯೋನಲ್ಲಿ ಅವನ ಎಕ್ಸಾಮ್ಸ್ ಎಲ್ಲ ಹೇಗೆ ಮಾಡಿದ್ದಾನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀನಿ, ಆ ವಿಡಿಯೋ ಮಾಡಬೇಕು ಅಂತ ಹೇಳಿ. ಸೊ ವಿಡಿಯೋನ ನಾನು ಮಾಡ್ತೀನಿ. ಸೊ ಈ ಎಲ್ಲದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರನೇ ಈ ವಿಡಿಯೋ. ನೀವು ಏನಾದರೂ ಈ ರೀತಿ ಫೇಸ್ ಮಾಡಿದರೆ ಖಂಡಿತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದರ ಬಗ್ಗೆ ತಿಳ್ಕೊತೀನಿ. ಮತ್ತು ಬೇರೆ ಥರ ಏನಾದರೂ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಿದ್ರು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ನಾನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ತುಂಬ ಓದ್ತಾ ಇದ್ದೀನಿ ಇವಾಗೆಲ್ಲ. ಮಕ್ಕಳಿಗೆಲ್ಲ ಯಾವ ರೀತಿ ಇನ್ಫೆಕ್ಷನ್ ಆಗುತ್ತೆ, ಯಾವ ರೀತಿ ನಾವು ತಡಿಬೋದು, ಮತ್ತು ಅವ್ರಿಗೆ ಯಾವ ರೀತಿ ಫುಡ್ಸ್ ಕೊಡಬೇಕು, ತುಂಬಾ ತಿಳ್ಕೊತಾ ಇದ್ದೀನಿ. ಸೊ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಕಂಪ್ಲೀಟಾಗಿ ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿದ್ರಲ್ವ ಈ ವಿಡಿಯೋ ಇಷ್ಟೇ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಒಂದು ಎಜುಕೇಷ್ನಲ್ ವಿಡಿಯೋ ಇದು ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಸೊ ನನ್ನ ವಿಡಿಯೋಗೋಸ್ಕರ, ನನ್ನ ಈ ಶ್ರಮಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ವಿಷಯ ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಮೇಲೆ ಕಂಟಿನ್ಯೂಯಸ್ ಆಗಿ ವಿಡಿಯೋ ಹಾಕ್ತೀನಿ ನಾನು. ಈಗೆಲ್ಲ ಕಂಪ್ಲೀಟ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯ್ತಲ್ಲ, ಇನ್ಮೇಲೆ ಖಂಡಿತ ನಿಮಗಾಗಿ ವಿಡಿಯೋ ಮಾಡ್ತೀನಿ. ತುಂಬ ಚೆನ್ನಾಗಿ ಹೇಳಿದ್ರಿ, ಯಾಕೆ ವಿಡಿಯೋ ಆಗ್ತಾ ಇಲ್ಲ ಕವ್ಯ, ವಿಡಿಯೋ ಹಾಕು ಅಂತ ಹೇಳಿ. ನಾನು ಅವ್ರಿಗೋಸ್ಕರ ಶಾರ್ಟ್ ವಿಡಿಯೋಸ್ ಆದರೂ ಹಾಕಬೇಕು ಅಂತ ಕೆಲವೊಂದು ನನ್ನ ಹತ್ರ ಇದ್ದಂಥ ಶಾರ್ಟ್ ವಿಡಿಯೋಸ್ನೆಲ್ಲ ಹಾಕ್ತಾ ಇದ್ದೆ. ವಿಡಿಯೋ ಹಾಕೋಕ್ಕಾಗಿಲ್ಲ. ಸೊ ಇವತ್ತು ನಾನು ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.